ನೀವು ಕಲಾಸ್ಪಂದನ ವೇದಿಕೆ ಅಂತ ಹೆಸರಿಟ್ಕೊಂಡು ಪೌರಾಣಿಕ ನಾಟಕಗಳನ್ನ ಅನೇಕ ಶಿರಾ ತಾಲೂಕಲ್ಲಿ ನಾಡ್ತಾ ಇದ್ದೀರಾ. ನಿಮ್ಗೆ ಆ ಒಂದು ಸಂಘದಿಂದ ಯಾವರೆಲ್ಲ ನಿಮ್ಗೆ ಅಂದ್ರೆ ಭಾಜನರಾಗಿದ್ದಾರೆ? ನಾವು ಮೊದ್ಲು ನಾನು ಶಿರಾಕ್ ಬಂದಾಗ ಒಬ್ಬ ಗುತ್ತಿಗೆದಾರನಾಗ ಬಂದೆ ನಾನು. ಆಗ ನನಗೆ ಯಾರು ಗೊತ್ತಿಲ್ಲ ಶಿರಾದಲ್ಲಿ. ಯಾವಾಗ ಅಂದ್ರೆ 88, 89, 91 ಕಡೆ ಆ ಒಂದು ಆಸುಪಾಸದಲ್ಲಿ ನಾನು ಶಿರಾಕ್ ಬಂದವನು. ಯಾರು ಗೊತ್ತಿಲ್ಲ. ಅಲ್ಲೇ ಬಿಲ್ಡಿಂಗ್ ಹತ್ರನೇ ಶೆಡ್ ಹಾಕೊಂಡು ನಾನೊಬ್ಬ ಇಂಜಿನಿಯರ್ ಆಗಿ ನನ್ನ ಕೆಲಸ ನೋಡ್ಕೊಂತಿದ್ದೆ. ನಾಟಕಗಳು ವಿಪರೀತವಾಗಿ ಆಡ್ತಿದ್ರು ಶಿರಾದಲ್ಲಿ. ನನಗೆ ನಾಟಕ ಅಂದ್ರೆ ಬಹಳ ಇಷ್ಟ. ನಾನು ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಓದುವಾಗೆಲ್ಲನೂ ನಾಟಕಗಳು ಅಂದ್ರೆ ನಾನು ಪಂಚ ಪ್ರಾಣ. ಆ ಪದ್ಯಗಳನ್ನ ಹೊಸದಾಗಿ ಬರೆಯೋದು, ಹೊಸದಾಗಿ ರೂಪಕಲ್ಪನೆ ಮಾಡೋದು, ರಾಗ ಸಂಯೋಜನೆ ಮಾಡೋದು, ಇದೇ ನಾನು ತೊಡಗಿಸ್ಕೊಂಡಿದ್ದು. ಇವತ್ತು 40ರಿಂದ 50 ರಂಗಗೀತೆಗಳನ್ನ ನಾನು ಬರೆದು ರಾಗ ಸಂಯೋಜನೆ ಮಾಡಿದ್ದೀನಿ. ಅವನ್ನೆಲ್ಲ ಪ್ರಚಲಿತವಾಗಿದವು. ಹಾಗಾಗಿ ಶಿರಾಕ್ಕೆ ನಾಟಕಗಳನ್ನ ನಾನು ಇದಾವೆ. ಇವತ್ತು ಶಿರಾದ ನಾಟಕ ಇದೆ ಅಂದ್ರೆ ಬೇಗ ಬೇಗ ನನ್ನ ಕೆಲಸ ಮುಗಿಸ್ಕೊಂಡು ನಾನು 8 ಗಂಟೆಗೆಲ್ಲ ಸ್ಟೇಜ್ ಹತ್ರ ಇರ್ತೀನಿ. ನೋಡಿದ್ರೆ ಪ್ರಾರಂಭದಲ್ಲಿ ಜನ ಇರೋರು, ಪ್ರಾರಂಭದಲ್ಲಿ ಸಾಕಷ್ಟು ಜನ ಇರೋರು. 10 ಗಂಟೆಗೆ ಆಲೆ ಹಾರ್ಮೋನಿ ಮೇಸ್ಟ್ರು, ತಬಲಾದವರು ಇಷ್ಟು ಮಾತ್ರ ಕಂಡೆಲ್ಲೋ ಅಲ್ಲಿದಲ್ಲಿ ಸ್ವಲ್ಪ ಜನ ಕಾಣ. ಇದೇನಿದು ನಾಟಕಕ್ಕೆ ಇಲ್ಲಿ ಬೆಲೆನೇ ಇಲ್ವಲ್ಲ ಅಂತ ನನ್ನ ಮನಸ್ಸಿಗೆ ಅಂದ್ಕೊಂಡ್ರೆ, ಅಲ್ಲಿ ಪ್ರೇಕ್ಷಕರನ್ನ ಹಿಡಿದು ಕುಂಡ್ರಿಸುವಂತ ವ್ಯಕ್ತಿ ಕೊರತೆ ಇತ್ತು, ಒಬ್ಬ ಪಾತ್ರಧಾರಿ ಕೊರತೆ ಇತ್ತು. ಅಯ್ಯೋ ರಾಮ, ಇಷ್ಟು ದೊಡ್ಡ ಶಿರಾ ಪಟ್ಟಣದಲ್ಲಿ 12-1 ಗಂಟೆವರೆಗೂ ನಾಟಕ ನೋಡಬಾರ್ದ ಜನಗಳು ಅಂದ್ರೆ? ಯಾರಿಗ ಇಷ್ಟ ಆದ್ರೆ ಅವ್ರನ್ನ ಹಿಡಿದಿಟ್ಟು ಕುಂಡ್ರಿಸುವಂತ ಒಬ್ಬ ಕಲಾವಿದ ಅಲ್ಲಿದ್ರೆ ಜನ ತಾನಾಗಿ ಬರ್ತಾರೆ. ಅವಾಗ ನನಗೆ ತೋಚಿದ್ದು ಒಂದು ವೇದಿಕೆ ಕಟ್ಟಿ ನಾನೊಂದು ಉತ್ತಮವಾದ ಕಲಾ ಸಂಘ ಕಟ್ಟಬೇಕು. ಆ ಸಂಘದಿಂದ ನಾನು ಅನೇಕ ರಂಗ ಕಲಾವಿದರನ್ನ ತಯಾರಿ ಮಾಡಿ ಈ ಶಿರಾದಲ್ಲಿ ರಂಗಭೂಮಿಯನ್ನ ಮೇಲಕ್ಕೆತ್ತಂತ ಒಂದು ಉತ್ತಮವಾದ ಕೆಲಸ ಮಾಡಬೇಕು ಅಂತ ನನ್ನ ಸಹಪಾಠಿಗಳಾದ ಶಿವಕುಮಾರ್ ಚಿನ್ನಿ, ವೀರಸೇನು, ಶ್ರೀನಿವಾಸು, ಮತ್ತೆ ನಾಗೇಶ್ ಬಾಬು, ಹಲವಾರು ಜನ, ಒಬ್ರಿಬ್ರು ಅಂದ್ರೆ ಇದಾಗಬಾರ್ದು, ನಮ್ಮ ಗಿಡಗನಹಳ್ಳಿ ಸುಧಾಕರ್ ಗೌಡ್ರು, ಇಂಥವ್ರೆಲ್ಲ ಉತ್ತಮ ಸಂಘ ಅಂತಾನೆ ಹೇಳ್ಬೋದು. ಅದು ಅದೇನು ಸಾಮಾನ್ಯ ಸಂಘ ಅಲ್ಲ, ಉತ್ತಮ ಸಂಘ. ಅಂತವ್ರೆಲ್ಲ ಕೂಡ ನಾನು ಸ್ಪಂದನ ಸಾಂಸ್ಕೃತಿಕ ಯುವ ವೇದಿಕೆ ಅನ್ನೋ ಒಂದು ಸಂಘ ಕಟ್ಟಿದ್ವಿ. ಅದಕ್ಕೆ ಎಲ್ಲಾರು ಸೇರಿ ನನ್ನೇ ಅಧ್ಯಕ್ಷರು ಮಾಡಿದ್ರು. ಕಾರ್ಯಕ್ರಮಗಳನ್ನ ಹೇಗ್ ಮಾಡ್ಬೇಕು, ನಾಟಕಗಳನ್ನ ಹೇಗ್ ಆಡ್ಬೇಕು, ನಾಟಕಗಳನ್ನ ಹೆಂಗ್ ಆಡ್ಬೇಕು, ಯಾವ್ಯಾವ ಪಾತ್ರಕ್ಕೆ ಯಾರ್ಯಾರಿಗೆ ಸೂಟಬಲ್ ಅನ್ನೋದು ಇಡೀ ತಾಲೂಕಿಗೆ ತೋರಿಸ್ಕೊಟ್ಟಂತ ವೇದಿಕೆ ನಮ್ ಸ್ಪಂದನ ವೇದಿಕೆ. ಇವತ್ತು ಅವ್ರೆಲ್ರಿಗೂ ನಾನು ಚಿರೋರುಣಿ. ನಾನು ಈ ಮಟ್ಟಕ್ಕೆ ಏನಾದ್ರೂ ಹೆಸರು ಮಾಡ್ಬೇಕು ಅಂದ್ರೆ ಮೂಲ ಕಾರಣ ಸ್ಪಂದನ ವೇದಿಕೆ. ನೀವು ಪೌರಾಣಿಕಕ್ಕೆ ಬಂದ ಮೇಲೆ ಅಂದ್ರೆ ಮೊದಲೇ ಹೆಜ್ಜೆ ಇಡ್ಬೇಕಾದ್ರೆ ಯಾವ ಪಾತ್ರದ ಮುಖೇನ ನೀವು ರಂಗಭೂಮಿಗೆ ಕಾಲಿಟ್ಟು? ನಾನು ಇಂಥದ್ದೇ ಅಂತಲ್ಲ, ನಾನು ಚಿಕ್ಕನ್ನಲ್ಲಿ ನಮ್ಮ ತಂದೆ ಕರ್ಣನ್ ಮಾಡಿದಾಗ ಋಷಿಕೇತನ್ ಮಾಡಿಸಿದ್ರಂತೆ ಫಸ್ಟ್, ಆಮೇಲೆ ಅಭಿಮನ್ಯನ್ ಮಾಡಿಸಿದ್ರಂತೆ. ನಾನು 10ನೇ ಕ್ಲಾಸ್ ಒಳಗಿದ್ದಂಗೆನೆ ಅವೆರಡು ಪಾತ್ರ ನಾನು ಆ ಸ್ಟೇಜ್ ನಲ್ಲಿ ಮಾಡಿದಾಗ, ಆಮೇಲೆ PUC ಇಂಜಿನಿಯರಿಂಗಿಗೆ ನಾನು ತುಮಕೂರಿಗೆ ಬಂದೆ. ಅಲ್ಲಿ ಅಭಿಮನ್ಯು ಮತ್ತೆ ಕರ್ಣ, ಅರ್ಜುನ, ಅಲ್ಲೆಲ್ಲೂ ಶ್ರೀಕೃಷ್ಣನ್ ಮಾಡ್ಲಿಲ್ಲ ನಾನು. ಎಲ್ಲಿ SIT ನಲ್ಲಿ ನಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡೋ ಬಹಳ ಸಣ್ಣಗಿದ್ದೆ, ಹುಡುಗನ್ ತರ ಇದ್ನ. ಈ ಕಾರಣಕ್ಕೆ ಬರೀ ಆ ಚಿಕ್ಕ ಪಾತ್ರಗಳನ್ನೇ ಕೊಡೋರು. ನಾನು ಪ್ರಾರಂಭಿಸಿದ್ದು ಋಷಿಕೇತ್ನಿಂದಾನೇ ಅನ್ಸುತ್ತೆ ಇದನ್ನ. ಹಾಗೆ ನಾ ಪರಂಪರೆ ಹರಿದು ಬಂದು ಸರಿಸುಮಾರು ಇಲ್ಗೊಂದು 200 ನಾಟಕಗಳು ಸಾಮಾಜಿಕ ಪೌರಾಣಿಕ ಎಲ್ಲ ಸೇರಿ ಒಂದು 200 ದಾಟಿ ಇರ್ಬೋದು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ದಾಖಲೆ ಸಮೇತ ಇರೋದು ಒಂದು 150 ಇದಾವೆ, ವಿತ್ ಪಾಂಪ್ಲೆಟ್ ಸಮೇತ. ಇನ್ನೊಂದು 50 ಅಲ್ಲಿ ಇಲ್ಲಿ ಇದಾಗಿ, ಅಂದ್ರೆ 150 ನಾಟಕಗಳನ್ನ ಪಾಂಪ್ಲೆಟ್ಸ್ ಇದಾವೆ. ಸರ್ಕಾರದಿಂದ ಏನಾದ್ರು ನಿಮ್ಗೆ ಬರ್ತಾ ಇದೆಯಾ? ಇಲ್ಲ, ಇನ್ನ ಈಗ 60 ಕ್ರಾಸ್ ಆಗಿದೆ. ಇನ್ ಮೇಲೆ ಏನಾನ ನಮಗೆ ಗುರ್ತಿಸಿ ಸರ್ಕಾರದಿಂದ ಯಾವ್ದಾದ್ರು ಒಂದು ಇದನ್ನ ಒಂದು ಪದವಿನಾದ್ರೂ ಒಂದು ಇದಾದ್ರೂ ಕೊಡೋ ಒಂದು ಮಟ್ಟ ಬಂದಾಗ ನಾನು ಕೂಡ ಅದಕ್ಕೆ ಆಶಾವಾದಿ. ಕುರುಕ್ಷೇತ್ರದಲ್ಲಿ ಕರ್ಣನ ಪಾತ್ರ ಅಂದ್ರೆ, ಯಾಕಂದ್ರೆ ದಾನವೀರ ಶೂರ ಕರ್ಣ ಅಂದ್ರೆ ಅದಕ್ಕೆ ಅದೊಂದು ಮಹತ್ವ ಇರ್ತಕ್ಕಂಥದ್ದು.
ಹುಟ್ಟಿದಾಗ ನಾವು ತಂದೆ ಯಾರು ತಾಯಿ ಇಲ್ದೆ ಗೊತ್ತಿದ್ದೆ ಸೂತಪುತ್ರರಾಗಿ ಹುಟ್ಟಿರ್ತಕ್ಕಂಥ ಪಾತ್ರ. ಆ ಪಾತ್ರ ನೀವು ಕರ್ಣನ ಪಾತ್ರ ಮಾಡಿದ್ದೀರಾ. ಆ ಪಾತ್ರ ತಾಯಿ ಜೊತೆ ಗಂಗಾ ತೀರದಲ್ಲಿ ಒಂದು ಸನ್ನಿವೇಶ, ಒಂದು ಗೀತೆ, ಒಂದು ಮೆಲ್ಕ್ ಹಾಕೋದಾದ್ರೆ ಅವ್ರ ತಾಯಿಗೆ ಭಾಷೆ ಕೊಡ್ತಾರೆ ಕರ್ಣ. ಅಮ್ಮ ಹೋಗು, ನಿನ್ನ ಇಷ್ಟದಂತೆ ಆಗಲಿ, ಯಾರನ್ನಾದ್ರೂ ಓದಿಸುವ ಅರ್ಜುನನ್ನು ಮಾತ್ರ ಓದಿಸುವುದಲ್ಲ ಅಂದಾಗ ಕುಂತಿ ಇಲ್ಲ, ಇದೊಂದಾದ್ರೂ ಮಾತನಾಡಿಸ್ಕೊಡು ಅಂತ ಕೇಳ್ಕೊಳ್ದು, ಏನು ತೊಟ್ಟ ಬಾಣ ತೊಡಬೇಡ ಅಂತ. ಅವಾಗ ಬಹಳ ಬಾಧೆಯಿಂದ ಕರ್ಣ ಹೇಳ್ತಾನೆ, ಆಯ್ತು ತಾಯಿ, ನಿನ್ನ ಇಷ್ಟದಂತೆ ಆಗ್ಲಿ. ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದು ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ, ಮತ್ತೆ ಚಲಪತಿ ಸರ್ ಅವ್ರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರೆತು. ರಾಜ್ಯ ಮಟ್ಟದ ಪ್ರಶಸ್ತಿ ವಿಜೇತರು. ಅದು ಅವಾಗ ಒಂದು 39 ನಾಟಕ ರಾಜ್ಯ ಮಟ್ಟದ ಸ್ಪರ್ಧೆನಲ್ಲಿದ್ದಾಗ ನಾವು ಸಿರಾದಿಂದ ಕೃಷ್ಣಾರ್ಜುನ ವಿಜಯ ಅಂತ ಒಂದು ನಾಟಕ ತಗೊಂಡು ಹೋಗಿದ್ವಿ. ನಾವು ಅಲ್ಲಿ ಅಭಿನಯಿಸ್ಬೇಕಾದ್ರೆ ಬಹಳ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಅಲ್ಲಿ ಬಂದಿದ್ರು. ಇವ್ರ ಮುಂದೆ ನಾವು ಆ ಪಾರ್ಟಿ ಅಂದ್ಕೊಂಡೆ ನಾವು ಅಭಿನಯಿಸಿದ್ವಿ. ಅದು ಪ್ರೇಕ್ಷಕರಿಗೆ ಅದ್ ಹೆಂಗೆ ಯಾವ ಮಟ್ಟದಲ್ಲಿ ಅವ್ರಿಗೆ ಇಷ್ಟ ಆಯ್ತು ಅಂತ ನನಗೂ ಕೂಡ ಆಶ್ಚರ್ಯ. ನಮ್ಗೆ ಓವರ್ ಆಲ್ ನಾಟಕಕ್ಕೆ 3ನೇ ಪ್ಲೇಸ್ ಬಂತು, 3rd ಪ್ಲೇಸ್ ನಮ್ದು. ಅಷ್ಟು ದೊಡ್ಡ ದೊಡ್ಡ ಕಲಾವಿದರ ಮಧ್ಯೆ ನಮ್ ಸಿರಾದಲ್ಲಿ 3rd ಪ್ಲೇಸ್ ಬಂದಿದ್ದೇ ನಮ್ಗೆ ಆನಂದದ ವಿಷಯ, ತಟ್ಕೊಳಲಾರದಷ್ಟು ಆನಂದ, ಖುಷಿ ಎಲ್ಲ. ಅದಾದ ನಂತರ ಮತ್ತೊಂದು ಖುಷಿ ಕಾದಿತ್ತು, ನನಗೆ ಗೊತ್ತಿರಲಿಲ್ಲ. ಓವರ್ ಆಲ್ 39 ನಾಟಕಕ್ಕೆ ಯಾವ ನಾಟಕಕ್ಕೆ ಸೀನರಿ ಚೆನ್ನಾಗಿತ್ತು, ಯಾವ ನಾಟಕಕ್ಕೆ ಸಂಗೀತ ಚೆನ್ನಾಗಿತ್ತು, ಯಾವ ನಾಟಕ ನಿರ್ದೇಶನ ಚೆನ್ನಾಗಿತ್ತು, ಯಾವ ನಾಟಕದಲ್ಲಿ ಹೀರೋ ಪಾತ್ರರಾಗ್ಲಿ ಇನ್ನೊಂದಾಗ್ಲಿ ಪ್ರತಿಯೊಂದರಲ್ಲೂ ಬಹಳ ಅವಲೋಕನವಾಗಿ ಸೂಕ್ಷ್ಮವಾಗಿ ನಟಿಸ್ತಂತಾರೆ ಯಾರು ಅಂತ ಹಿಂಗ ಒಂದೊಂದನ್ನು ಪರಿಗಣಿಸ್ಕೊಂಡು ಹೋದಾಗ ಓವರ್ ಆಲ್ 39 ನಾಟಕಕ್ಕೆ ಸಿರಾ SV ಚಲಪತಿ ಅತ್ಯುತ್ತಮ ನಟ ಅಂತ ಹೇಳಿ ಅನೌನ್ಸ್ ಮಾಡೋದು. ಅವಾಗ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರಕಿದ್ದು. ಅದೇ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರು ಅಂತ ರಾಜ್ಯ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ನಾವು ಗೆದ್ದಿದ್ದಲ್ಲ, ವಿಜೇತರು. ಪುರಸ್ಕೃತರೇ ಬೇರೆ, ವಿಜೇತರೇ ಬೇರೆ. ಪುರಸ್ಕೃತರು ಅಂದ್ರೆ ಅವರು ಏನೋ ಎಲ್ಲೋ ಒಂದ್ ಕಡೆ ಯಾರ್ದೋ ಇನ್ಫ್ಲೂಯೆನ್ಸ್ ಇಂದ, ಆ ಇನ್ಫ್ಲೂಯೆನ್ಸ್ ಇಂದ ಇಲ್ಲ ಇವರು ಅರ್ಜಿ ಹಾಕೊಂಡು ನಮ್ಗೆ ನಾನು ಬಹಳ ಅಷ್ಟು ಕಷ್ಟಪಟ್ಟಿದ್ದೀನಿ, ಇಷ್ಟು ಕಷ್ಟಪಟ್ಟು ನನ್ಗೆ ಗುರ್ಸಿ ನನಗೆ ಸನ್ಮಾನಿಸಿ ಅಂತ ಹೇಳಿ ಅರ್ಜಿ ಹಾಕೊಂಡು ಇದ್ರೆ ಅವ್ರು ಅದನ್ನ ಪರಿಗಣನೆಗೆ ತಗೊಂಡು ಆ ಅರ್ಜಿ ಮೇಲೆ ಎಷ್ಟು ಬಂದಿದಾವ್ ನೋಡ್ಕೊಂಡು ಯಾರನ್ನ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು ಅದು ದಟ್ ಈಸ್ ಪುರಸ್ಕೃತ. ವಿಜೇತರು ಅದು ಕಷ್ಟವಾದ ಕೆಲಸ. ಗೆದ್ದು ಬಂದಿರೋದು ನಾವು ಒಂದು ಪಾತ್ರಕ್ಕೆ ಒಂದು ಜೀವನ ತುಂಬಿ ಗೆದ್ದಿರೋದಕ್ಕೋಸ್ಕರ ಹೌದು ಅವ್ರನ್ನ ವಿಜೇತರು ಅಂತ ಗುರುತಿಸಿರೋದು. ಚಲಪತಿ ಅವ್ರಿಗೆ ಆಳ ಬಹಳ ಏಜ್ ಆಗ್ತಾ ಇದೆ, ವಯಸ್ಸಾಗ್ತಾ ಇದೆ. ರಂಗಭೂಮಿಗೆ ಯಾವ ರೀತಿ ಇನ್ನು ನಾವು ಕೊಡುಗೆ ಕೊಡ್ಬೇಕು ಅನಿಸ್ತಾ ಇದ್ದೀವಿ? ಏನಿಲ್ಲ, ನನ್ನ 2ನೇ ಹಂತದ ಕಲಾವಿದರನ್ನ, ನಮ್ಮ ಎಂಜಾರೇಗೌಡ್ರನ್ನ, ಆತರ ಕಲಾವಿದರನ್ನ ಸರಿಸಮಾನವಾಗಿ ಬೆಳೆಸಿ ನಿಲ್ಲಿಸೋದೇ ನಂದೊಂದು ಮುಖ್ಯವಾದ ಉದ್ದೇಶ. ಅದಕ್ಕೋಸ್ಕರ ಕಲಾವಿದರ ಬೇಟೆ ಪ್ರಾರಂಭ ಮಾಡಿದೀನಿ. ಅದಕ್ಕೆ ಆದ ಒಂದು ವೇದಿಕೆನೂ ರಚನೆ ಮಾಡಿ ಅವ್ರದೇ ಆದ ಒಂದು ತಂಡ, ಒಂದು 50ರಿಂದ 100 ಜನ ತಯಾರಿ ಮಾಡಿ ಬಿಡಬೇಕು ಅನ್ನೋದು ನನ್ನದೊಂದು ಧ್ಯೇಯ. ಶಿರಾ ತಾಲೂಕಿನ ಕಲಾಸ್ಪಂದನ ವೇದಿಕೆಯಿಂದ ಗ್ರಾಮೀಣ ಪ್ರತಿಭೆ, ಗ್ರಾಮೀಣ ಕಲಾವಿದರನ್ನು ಗುರುತಿಸಿ ನಾಟಕ ಸಮಾಜದಲ್ಲಿ ಸನ್ಮಾನ ಮಾಡಿದ್ದು, ಅವ್ರನ್ನ ಗುರುತಿಸಿದ್ದು ಇದೆಯಾ? ನಾವು ಪ್ರತಿಯೊಂದು ನಾಟಕದಲ್ಲೂ ಅದೇ ಕೆಲಸ ನಮ್ಮ ಮುಖ್ಯ ಅಜೆಂಡಾ. ನಮ್ಮ ಮುಖ್ಯ ಅಜೆಂಡಾನೇ ಅದು. ಯಾವುದೇ ನಾಟಕದಲ್ಲಾಗ್ಲಿ ಕನಿಷ್ಠ ಪಕ್ಷ 10ರಿಂದ 20 ಜನನ ಹಿರಿಯ ಕಲಾವಿದರನ್ನಾಗ್ಲಿ, ಹಾರ್ಮೋನಿಯಂ ಮಾಸ್ಟರ್ ಆಗ್ಲಿ, ಅಶಕ್ತ ಕಲಾವಿದರನ್ನಾಗ್ಲಿ ಅವ್ರಿಗೆ ಸಹಾಯ ಮಾಡೋದಾಗ್ಲಿ ಮಾಡ್ಕೊಂಡು ಬಂದು ಅದ್ರ ಜೊತೆನಲ್ಲಿ ನಾಟಕ ಆಡಿರೋದೇ ಬಿಟ್ರೆ ಸುಮ್ನೆ ಏಕಾಏಕಿ ನಾಟಕ ಆಡಿರೋದು ಎಲ್ಲೂ ಇಲ್ಲ ನಾವು. ಗ್ರಾಮೀಣ ಪ್ರತಿಭೆಗಳನ್ನ ಗುರುತಿಸಿ ಅವ್ರು ಸನ್ಮಾನ ಮಾಡ್ತಿದ್ದಾರೆ.
ಖಂಡಿತವಾಗಿ ನಾನು ಎಷ್ಟು ನಾಟಕ ಆಡಿದ್ದೀನಿ ಅಷ್ಟು ನಾಟಕದಲ್ಲೂ ನಾವು ಸನ್ಮಾನ ಮಾಡಿರೋದೇ ದಾಖಲೆನೇ ಜಾಸ್ತಿ. ಅಶಕ್ತ ಕಲಾವಿದರಿಗೆ ಧನ ಸಹಾಯ ಕೂಡ ನಾವು ಮಾಡಿಸಿದೀವಿ ಬೇರೆ ಬೇರೆಯವ್ರ ಕಡೆಯಿಂದ. ಇಷ್ಟು ಪೌರಾಣಿಕ ನಾಟಕಗಳನ್ನ ಆಡಿಸ್ಬೇಕಾದ್ರೆ ಒಬ್ಬ ಹಾರ್ಮೋನಿಯಂ ಮಾಸ್ಟರ್, ಒಬ್ಬ ಸಂಗೀತ ನಿರ್ದೇಶಕರು ಇರ್ಬೇಕಾಗ್ತದೆ. ನಿಮ್ಮ ಇಷ್ಟು 250 ನಾಟಕದಲ್ಲಿ ಒಬ್ಬ ಸಂಗೀತ, ಒಬ್ಬ ಹಾರ್ಮೋನಿಯಂ ಮಾಸ್ಟರ್ನ ಗುರುತಿಸೋದಾದ್ರೆ ಯಾರನ್ನ ಗುರುತಿಸ್ತೀರ? ನಮಗೆ ಹಾರ್ಮೋನಿಯಂ ಮಾಸ್ಟರ್ಗೂ ಕಲಾವಿದನಿಗೂ 2 ರೀತಿ ಇದೆ. ನಾವು ಪ್ರಾಕ್ಟೀಸ್ ಮಾಡುವಾಗ ಏನ್ ಹಾರ್ಮೋನಿಯಂ ನುಡಿಸ್ತಿರ್ತಾರೆ ಅದರಂತೆ ಹೋಗ್ಬೇಕಾಗುತ್ತೆ. ಅದೇ ನಾವು ಪಾತ್ರ ಮಾಡುವಾಗ ನಾವ್ ಹೆಂಗ್ ಹೋಗ್ತೀವಿ ಹಂಗ್ ಬರ್ಬೇಕಾಗುತ್ತೆ. ಅಲ್ಲಿ ಅವಾಗ ಹಾರ್ಮೋನಿಯಂ ಮಾಸ್ಟರ್ ಮುಖ್ಯ ಆಗೋದೇ ಇಲ್ಲ, ನಮ್ಮ ಪ್ರತಿಭೆನೆ. ಹೌದು. ಅಂತ ಒಂದು ಇದ್ರಲ್ಲೂ ನಾವು ಒಬ್ರು ರಿಟೈರ್ಡ್ ಮಾಸ್ಟರ್ ಜಿ ರಾಮಚಂದ್ರ, ನಾವು ಅವ್ರನ್ನ ಒಬ್ರು ಗುರುವಾಗಿ ಆ ಗುರುವಿನ ಸ್ಥಾನದಲ್ಲಿ ಇಟ್ಕೊಂಡು, ಅವರು ಕೂಡ ಒಳ್ಳೆ ಹಾರ್ಮೋನಿಯಂ ಮಾಸ್ಟ್ರು, ಶಿಕ್ಷಕರು, ಹೆಡ್ ಮಾಸ್ಟರ್ ಆಗಿ ನಿವೃತ್ತಿ ಹೊಂದಿದ್ರು. ಇವರಾದ್ರೆ ನಮಗೆ ಪ್ರತಿಯೊಂದು ಯಾವುದೇ ಸಮಯ ಸಂದರ್ಭಕ್ಕೆ ಆಗ್ಲಿ ಇವರು ಹೊಂದ್ಕೊಂಡು ಹೋಗ್ತಾರೆ ಅಂತ ನಾವು ಅವ್ರನ್ನೇ ಹಿಡ್ಕೊಂಡು ಅವ್ರ ಹತ್ರನೇ ಕಲ್ತು ಅವರ ಒಂದು ಕೈ ಅಡಿನಲ್ಲೇ ನಾವು ರಾಜ್ಯ ಪ್ರಶಸ್ತಿಯನ್ನು ಕೂಡ ತಂದ್ಕೊಂಡ್ವಿ. ಇವತ್ತಿಗೆ ಕೂಡ ನಾನು ಅವ್ರ ಹೆಸರು ಹೇಳುತ್ತೆ. ಪರಮಾತ್ಮ ನಿನ್ನನ್ನು ಬಂಧಿಸಲು ಯೋಚಿಸಿರೋರು ದಯಮಾಡಿ ಇಲ್ಲಿಂದ ನೀನು ಪಲಾಯನ ಮಾಡು ಅಂತ ಹೇಳಿ ಗಾಂಧಾರಿ ಕೇಳ್ಕೊಂಡಾಗ, ಏನಿದು ರಾಜಮಾತೆ, ನನ್ನ ಶಕ್ತಿ ನೀನು ಅರಿಯೇ ಏನು ಅಂತ ಹೇಳ್ದ. ಬಿಡು ಬಿಡು ಚಿಂತೆಯ ಕುರು ಸತಿಯೇ, ಬಿಡು ಬಿಡು ಚಿಂತೆಯ, ದುಷ್ಟ ಕೂಟವ ಸೇರಿ ಬಾವಗೆ, ಶಿಷ್ಟಾಚಾರವ ಮರೆತಿಹಯನಗೆ, ಎಷ್ಟೆಯಾದರೂ ಮಾವನು ನನಗೆ ಕಷ್ಟ ನೀಡಿ ಅಪಮಾನಿಪೆ ಕೊನೆಗೆ. ಬಿಡು ಬಿಡು ಚಿಂತೆಯ ಕುರು ಸತಿಯೇ, ಬಿಡು ಬಿಡು ಚಿಂತೆಯ, ಮದಮತ್ಸರದಿ ತುಂಬಿಹವನು, ಎನ್ನಯ ಶೌರ್ಯವ ಅರಿಯದವನು, ಮದಮತ್ಸರದಿ ತುಂಬಿಹವನು, ಎನ್ನಯ ಶೌರ್ಯವ ಅರಿಯದವನು, ನಿನ್ನ ಎದುರಿನಲ್ಲ ಶರಣಾಗಿ ಪೆನು, ಅಭಯ ನೀಡೆ ಅವನುಳಿಸುವೆ ಸರಿಯೇ. ಬಿಡು ಬಿಡು ಚಿಂತೆಯ ಕುರು ಸತಿಯೇ, ಬಿಡು ಬಿಡು ಚಿಂತೆಯ ಚಿಂತೆಯ ಚಿಂತೆಯ. ಶಿರಾ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ವಿಜೇತರಾಗಿ ಒಬ್ಬ ರಂಗಭೂಮಿಯನ್ನ ಶಿರಾ ತಾಲೂಕಿನಲ್ಲಿ ಒಂದು ಮಟ್ಟಕ್ಕೆ ತೆಗೆದುಕೊಂಡೋದಕ್ಕೆ ನಿಮಗೆ ಇತ್ತ ನಮಗೂ ಬಹಳ ಖುಷಿಯಾಗಿದೆ. ನಿಮ್ಮ ರಂಗಭೂಮಿಗೆ ನಿಮ್ಮ ಸೇವೆ ಇರ್ಲಿ, ಅನನ್ಯವಾಗಿರ್ಲಿ ಅಂತ ಭಾವಿಸ್ತಾ ನಮ್ಮ ಕಾರ್ಯಕ್ರಮಕ್ಕೆ ಅಂತಿಮಗೊಳಿಸ್ತೇವೆ. ವಂದನೆಗಳು.